ಕಿರಿಕ್ ಪಾಟೀಲಿ ಒಂದು ಥ್ರೂ ಔಟ್ ಒಂದು ಕ್ಯಾರೆಕ್ಟರ್ ಇದೆ ಫಿಲ್ಮಲ್ಲಿ, ಎಲ್ಲೂ ಆನ್ ಸ್ಕ್ರೀನ್ ಬರೋದೇ ಇಲ್ಲ. ಅದು ಒಬ್ಬ ನಾರ್ತ್ ಕರ್ನಾಟಕದ ಹುಡುಗನ ಒಂದು ಡೈಲಾಗ್ ಕೇಳಿಸ್ತಾನೇ ಇರುತ್ತೆ ನಿಮಗೆ. ಎಲ್ಲೂ ಅದು ನೀವು ಡಬ್ಬಿಂಗಲ್ಲೂ ಹಾಕಿರೋ ಐಡಿಯಾ ಅದು. ಡಬ್ಬಿಂಗಲ್ಲಿ ಕೂತ್ಕೊಂಡು ಇಲ್ಲಿ ಏನೋ ಮಾಡೋಣ. ಅದಕ್ಕೆ ರೀಸನ್ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಇದಾರಲ್ಲ, ಜಯಣ್ಣ ಬೋಗಣ್ಣ, ಜಯಣ್ಣ ಒಂದ್ಸಲ ಹಿಂಗೆ ಮಾತಾಡಕ್ಕೆ ಹೋದಾಗ, ಅಪ್ಪಾಜಿ ಒಂದು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ನ ಹಾಕ್ಬೇಕು ಅಪ್ಪಾಜಿ, ನೀವು ಒಳ್ಳೆ ನಮ್ಗೆ ಅಲ್ಲೆಲ್ಲ ಜನ ಭಾಳ ಇಷ್ಟಪಡ್ತಾರೆ ಅಂತ. ಅಯ್ಯೋ ಹೌದಲ್ಲ, ಶೂಟಿಂಗ್ ಆಗೋಗಿದೆಯಲ್ಲ, ಏನು ಮಾಡೋದು. ಅವಾಗ ರಕ್ಷಿತ್ ನಾನು ಬರ್ತಾ ಇದ್ವಿ, ಮಗ ಒಂದು ಕೆಲಸ ಮಾಡೋಣ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ತಗೊಂಡವಣ ಅಂತ ಅಭಿಜಿತ್ ಮಹೇಶ್ ಕೇಳಿದ್ವಿ. ಈಸ್ ಅ ರೈಟರ್, ಮ್ಯಾಕ್ಸಿಮಮ್ ಪಂಚಸ್ಗಳು ಅಭಿಜಿತ್. ಹಿಂದೆ ಕೂತು ಒಂದು ಹಡೆ ಮಾಡಿದ್ರೆ ಪ್ರತಿ ಸಲ ಡಬ್ಬಿಗಳು ಮಾಡ್ತೀವಿ. ಬರೀ ಅಲ್ಲಿ ಹಿಂದೆ ಕೌಂಟ್ರ್ ಕೊಟ್ಕೊಂಡು ಕರೆಕ್ಟಾಗಿ ಅದು ಯಾವುದೋ ಒಂದು ಬೆಳಿಗ್ಗೆ ಬಂದರೆ ಇವ್ರು ಆರ್ಟಿಸ್ಟ್ ಎಲ್ಲ ರೆಡಿಯಾಗಿ ನಾರ್ಮಲಿ ಟೈಮ್ ಆಗುತ್ತೆ. 6 o'clock ಕಾಲ್ ಶೀಟ್ ಇರುತ್ತೆ ನಮಗೆ. ಅವರೆಲ್ಲ 6 ಗಂಟೆಗೆ ಹೋಟೆಲ್ ಬಿಟ್ಟು 7 ಗಂಟೆಗೆಲ್ಲ ರೀಚ್ ಆಗ್ತಾರೆ, ಅಥವಾ ಅದಕ್ಕಿಂತ ಬೇಗನೆ ಬರ್ಬೋದು. ಅವ್ರ ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಮಗೆ ಡೈರೆಕ್ಟರ್ಗೆ ಏನು ಕೆಲಸ, ಕ್ಯಾಮ್ರಾಮನ್ ಇರ್ತಾನೆ, ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟು ಇದ್ದವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಬೆಳಿಗ್ಗೆ ಬೇಗ ತಗೊಂಬಂದಿರ್ತೀವಿ. ಬೆಳಿಗ್ಗೆ ಒಂದು ಝೂಮ್ ಲೆನ್ಸ್ ಸಾಕು. ಬೆಳಿಗ್ಗೆ ಅಲ್ಲಿ ಕಾಲೇಜಲ್ಲಿ ಶೂಟ್ ಮಾಡಿದ್ದು ನಾವು. ಸೊ ಅಲ್ಲಿ ಹುಡುಗರು ರಿಯಲ್ ಆಗಿ ಏನೆಲ್ಲ ಓಡಾಡ್ತಾರೆ, ಅಲ್ಲೆಲ್ಲ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ತಾ ಇರ್ತೀವಿ. ಮಾಂಟೇಜ್ ಒಂದು 2 ಹಾರ್ಡ್ ಡಿಸ್ಕ್ ಇತ್ತು ನಂದು. ಬೆಳಿಗ್ಗೆ ಹೋಗಿ ರೋಲ್ ಮಾಡಿರೋದು. ಅವನು ಕರಮ್ ಚಾವ್ಲಾ ಕೇಳೋದು, ತೂ ಯೂಸ್ ಕಡೆಗೆ ಕೆ ಎಸ್ ಹಾಂ ಯಾರು ತಗೊಂಡು ಅದ್ರಲ್ಲಿ ಒಂದು 4-5 ಶಾರ್ಟ್ ಯೂಸ್ ಆಗಿದೆ ಫಿಲ್ಮಲ್ಲಿ. ತುಂಬ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿರೋ ಜಾಗದಲ್ಲಿ. ಅಲ್ಲಿ ನಮಗೆ ಒಂದು ಲಿಂಕ್ ಸೀನ್ ಬೇಕಿತ್ತು. ನಾನು ಕಿರಿಕ್ ಪಾಟ್ಲಿ ಸಾನ್ವಿ ಕನ್ನಡ ಕ್ಲಾಸ್ ತೊಗೊಳಕ್ಕೆ ಬರ್ತಾಳೆ, ಅದಕ್ಕೇನೋ ಒಂದು ಸ್ವಲ್ಪ ಲೀಡ್ ಬೇಕಾಗಿತ್ತು, ಒಂದು ಚೂರು ಏನಾದರೂ ಬೇಕಲ್ಲ ಇಲ್ಲಿ ಅಂತ. ಕರೆಕ್ಟಾಗಿ ಏನಾಗಿತ್ತು, ಯಾರೋ ಒಂದು ಹುಡುಗ ಹಿಂಗೆ ಓಡಿ ಬರ್ತಾನೆ, ಅವನ್ನ ಫಾಲೋ ಮಾಡಿ ಮಾತಾಡ್ಕೊಂಡು ಒಬ್ಬ ಸಡನ್ನಾಗಿ ಓಡೋಗ್ಬಿಟ್ಟ. ಅವ್ನು ಹಿಂಗೆ ಬಿಟ್ಟು ಸೀದಾ ಅದು ಓವರ್ಲ್ಯಾಪಲ್ಲಿ ಹೋಗ್ಬಿಟ್ಟು ಅವನು ಪ್ಲಾನ್ ಮಾಡಿ ಶೂಟ್ ಮಾಡ್ದಂಗೆ ಆಗ್ಬಿಡ್ತದೆ. ನ್ಯಾಚುರಲಿ ಸಿಕ್ಕಿದ್ದು. ಸಾನ್ವಿ ಕ್ಲಾಸ್ ನಾ ಬರ್ತೀನಿ ಕಣ್ಲೆ ಅಂತ ಓಡೋಗ್ಬಿಟ್ಟ. ಇದೆಲ್ಲ ಆ ಮಾಂಟೇಜ್ ಅಲ್ಲಿ ಯೂಸ್ ಆಯ್ತು ಅಂತ ಎಡಿಟ್ ಮಾಡ್ಬೇಕಾದ್ರೆ. ಸೊ ಈ ತರ ತುಂಬಾ ಲಾಸ್ಟ್ ಮೂಮೆಂಟ್ವರೆಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಇದು ಹಾಕ್ತಾನೆ ಇರ್ತೀವಿ ನಾವು. ಫೀಲ್ಡ್ ಇರುತ್ತೆ. ಅದಕ್ಕೂ ಎಕ್ಸ್ಟ್ರೀಮ್ ಅಂದ್ರೆ ನಮ್ಮ ಹಾಸ್ಟೆಲ್ ಹುಡುಗರು ಟೀಮು. ಸೊ ಅವರಂತೂ ಒಂದ್ಸಲ ಡಬ್ಬಿಂಗ್ ಮಾಡ್ತಾ ಅವ್ರದ್ದು ಇಡೀ ಸಿಸ್ಟಮ್ ಕ್ರ್ಯಾಶ್ ಆಗಿ ಹೋಗ್ಬಿಟ್ಟಿತ್ತು. 300 ಚಿಲ್ಲರೆ ಫೈಲು ಆ ಥರ. ಅದು ಅಂದರೆ ಬೇಸಿಕಲಿ ನಾವು ಟೀಮ್ಗಳು ಹಾಗೆ ಕಾಲೇಜಲ್ಲಿ ಇದ್ದಾಗ ಹೆಂಗಿದ್ವಿ ಹಂಗೆ ಇದ್ದೀವಿ. ಡಿಸ್ಕಷನ್ ಟೈಮಲ್ಲಿ ಅದೇ ಗಮ್ಮತ್ತು ಮಾಡಿಕೊಂಡು ಜೋಕ್ಗಳು ಮಾಡಿಕೊಂಡು, ಸೊ ಅದನ್ನೇ ಸಿನಿಮಾಲ್ಲಿ ಎನರ್ಜಿನ ಥರ ಟ್ರೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆ ಸರ್, ನಿಮಗೆ ಪ್ರಮೋದ್ ಶೆಟ್ರದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇನ್ ಆ್ಯಕ್ಟಿಂಗ್ ಏನು ಅಂತ ಅನ್ಸುತ್ತೆ? ಆ್ಯಕ್ಟಿಂಗ್ ಅಂದರೆ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ. ಒಂದು ಚೂರು ಮೊನೋಟನಸ್ ಆಗಿ ತೊಗೊಂಡು ಹೋಗಿದ್ದಾರೆ. ಸಿಮಿಲರ್ ಅನ್ನೋ ಫೀಲಲ್ಲಿ, ಅಂದರೆ ಅವರು ಸೇಮ್ ಎಕ್ಸ್ಪ್ರೆಷನ್ನು. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಥಿಯೇಟ್ರಲ್ಲಿ ನೋಡಿರೋದ್ರಿಂದ ಸೀರಿಯಸ್ ಕ್ಯಾರೆಕ್ಟರ್ ನೋಡಿದ್ದೀನಿ ನಾನು. ಅವರು ವೇಸ್ಟ್ ಫೆಲೋ ಥರ ಇರುವಂಥ ಒಂದು ಕ್ಯಾರೆಕ್ಟರ್ನ ನೋಡಿದ್ದೀನಿ. ತುಂಬ ಕಾಮಿಡಿ ಮಾಡ್ಕೊಂಡಿರೋವಂಥದ್ದು ನೋಡಿದ್ದೀನಿ. ಸುಮಾರಷ್ಟು ಪಾತ್ರಗಳನ್ನ ಅವರು ಮಾಡಿರೋದು ನೋಡಿದ್ದೀನಿ. ಆ್ಯಂಡ್ ನಮ್ಮಲ್ಲಿ ಬರಿಬೇಕಾದ್ರೆ ಅವ್ರಿಗೆ ಏನು ಸೂಟ್ ಆಗುತ್ತೆ. ಲೈಕ್ ಉಪಾಧ್ಯಾಯರು ಇವರು ಮಾಡಿರೋದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್. ಇದು ತುಂಬ ಇಲ್ಲಿವರೆಗೆ ನಾನು ನೋಡಿರೋದ್ರಲ್ಲಿ ಒಂದಲ್ಲ ಒಂದು ಫ್ರೇಮಲ್ಲಿ ಒಂಚೂರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿ ಕಂಡ್ರೂ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಉಪಾಧ್ಯಾಯರನ್ನ ನೋಡಿದಾಗ ಅದೊಂದು ಕಂಪ್ಲೀಟ್ ಅವ್ರ ಹಿಮ್ಸೆಲ್ಫ್ ಅನ್ನೋ ಥರ ಫೀಲ್ ಆಗುತ್ತೆ. ಏಜ್ 50+ ಮಗಳು, ಒಂದು ದೊಡ್ಡ ಮಗಳಿದ್ದಾಳೆ, 7ನೇ ಕ್ಲಾಸ್ಗೆ ಹೋಗೋಳು. ಆ್ಯಂಡ್ ಅಲ್ಲಿರೋವಂಥದ್ದು 2 ರೇಂಜ್ ಇದೆಯಲ್ಲ, ಕಾಮ್ನೆಸ್ ಟು ದ ಕೋರ್, ಎಗ್ರೆಷನ್ ಟು ದ ಪೀಕ್ ಥರ ಅದು ಒಂದು ಫೀಲ್ ಇದೆಯಲ್ಲ. ಅಲ್ಲಿ ಎಗ್ರಾಡ್ಬಿಡ್ತಾರೆ, ಮೈ ಮೇಲೆ ಹೋಗ್ಬಿಡ್ತಾರೆ. ಈ ಕಡೆಗೆ BP ಚೆಕ್ ಮಾಡೋ ಸೀನ್ ಅಂತೂ ಭುಜಂಗಿನ ಚೊಂಬಲ್ ಹೊಡಿತಾರಲ್ಲ, ಅವೆಲ್ಲ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ಕೊಂಡು. ಅಂದರೆ ಒಬ್ಬ ನಟ ಯಾವತ್ತು ಅವನ ಪಾತ್ರವನ್ನು ಎಂಜಾಯ್ ಮಾಡಬೇಕು. ಆವಾಗ ಫುಲ್ಲೆಸ್ಟ್ ಬರೋಕ್ಕೆ ಸಾಧ್ಯ. ಗೊತ್ತಿಲ್ಲದೇ ನಿಮ್ಗೆ ಆ ಫ್ಲೋವಲ್ಲೇ ಬರೋಕ್ಕೆ ಶುರು ಆಗುತ್ತೆ. ಈಗ ಎಂತ ಇಲ್ಲ ಡಾಕ್ಟ್ರೇ, ಎಲ್ಲ ಬಿಟ್ಟಿದ್ದೆ ನಾನು, ಅಪ್ಪನ ಮೇಲೆ ಆಣೆ ಸಹ ಮಾಡಿದ್ದೇನೆ ಅಂತ ಬೇಕಾದ್ರೆ ಅದು ರೈಸ್ ಆಗಿತ್ತು. ಈಗ ಹೊಡೆದು ಅದನ್ನ ಕೈ ಹಾಕ್ತಾರಲ್ಲ ಸೀದಾ BP ಮಿಷಿನ್ನ, ಡಾಕ್ಟರ್ ಸ್ಟನ್ ಹಾಕೋತಿರ್ತಾರಲ್ಲ ಆ ಥರ. ಭುಜಂಗ ಒಂದು ಉಗ್ರ ಹೋರಾಟ ಹೊರಟದೆ, ನೀವು ಯಾರು ಹೇಳಿ ಅಂತ ಅದಾಗ್ಬೋದು. ಆ್ಯಂಡ್ ಇನ್ನೂ ಮಜಾ ಸೀನ್ ಅಂತಂದರೆ, ಎಲ್ಲರೂ ಮಕ್ಕಳಿಗೆ ವಾಪಸ್ ಸ್ಕೂಲ್ದು ಏನು ಮಾಡೋದನ್ನೋ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಆಗಬೇಕು. ಅಲ್ಲಿ ಬಂದು ನಮ್ಮ ಮೇಷ್ಟ್ರೊಬ್ಬರು ಬಂದು, ಈ ಉಪಾಧ್ಯಾಯರಿಗೆ ಅಡಿಕೆ ಕೊಡೋದು ನಾನು ಭುಜಂಗನ ಸಿಕ್ಕಿ ಹೇಳಿದ್ರು. ಅವ್ನು ಅಲ್ಲೇ ಇದ್ದಾನೆ ಆ್ಯಕ್ಚುಲಿ. ಅದಾದಮೇಲೆ ಅದು ಇಟ್ ಇಸ್ ಲೈಕ್ ಟಾಮ್ ಆ್ಯಂಡ್ ಜೆರ್ರಿ ಕಾಂಬಿನೇಷನ್ ಅವ್ರು ಇಬ್ಬರದು, ಭುಜಂಗ ಮತ್ತು ಉಪಾಧ್ಯಾಯರು. ಅದೊಂದು ಫುಲ್ ನನಗೆ ತುಂಬ ಮಜಾ ಬರೋ ಇದಂದರೆ ಅದು. ಅಂದರೆ ರಾಘು ಅನ್ನೋ ಒಂದು ಕ್ಯಾರೆಕ್ಟರ್ ಶನಿಲ್ ಗುರು ಮಾಡಿರೋದು. ರಾಘು ಬಂದರೆ ಎಂತ ಬರ್ತಾರೆ ಚಾ ಮಾಡೋದು ಅಂತ, ನೀವು ಎಂಥ ಕೇಳೋ ಚಾ ಮಾಡೋದು ಕೇಳ್ತಾನೆ ನಾವು. ಸೊ ಆ ಥರ ತುಂಬ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ದಿರೋದು, ತುಂಬ ಎಂಜಾಯ್ ಮಾಡ್ಕೊಂಡು ಅವ್ರು ಆ್ಯಕ್ಟಿವ್ ಮಾಡಿರೋದು ಕೂಡ. ಸೊ ಹಂಗಾಗಿ ನಿಮ್ಗೆ ತುಂಬ. ಆಮೇಲೆ ಜ್ಞಾನೇಶ ಇಟ್ ಇಸ್ ಒರಿಜಿನಲ್ ಕ್ಯಾರೆಕ್ಟರ್ ಅದು. ಸೊ
ಸೊ ಅದನ್ನ ಆ್ಯಕ್ಚುಲಿ ತುಂಬ ಜನರದ್ದು ಇನ್ಪುಟ್ಸ್ ಇತ್ತು ಅಲ್ಲೇ ಅಭಿ ರಕ್ಷಿತ್ ಸುಮಾರು ಜನರೆಲ್ಲ ಇದು ಮಾಡಿದ್ರು ಆ್ಯಂಡ್ ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ರು ಅವ್ರು. ಅಂದರೆ ನಿಮಗೆ ದ ಹಿಡನ್ ಇದು ಅಂತ ಹೇಳಿದ್ರೆ ನಮಗೆ ಆರ್ಯ ಬರ್ತಾಳೆ ಅದು ಸಂಯುಕ್ತ ಬರ್ತಾಳೆ ಹೊರಗಡೆಗೆ ಡ್ರಾಪ್ ಮಾಡೋದು ಅನ್ಕೊಂಡು ಅವಳ ಜೊತೆಗೆ ಒಂದು ರೌಂಡ್ಸ್ ಹೋಗೋದು ಅನ್ನೋ ಥರ ಜನ ಇರುತ್ತೆ. ಅವರು ಗ್ಯಾರೇಜಲ್ಲಿ ಅಚ್ಯುತಣ್ಣಂದು ಇದು ಮಾಡಿ ಪ್ರಾಜೆಕ್ಟ್ ಟ್ರಿಪ್ ಮೇಲೆ ರೆಡಿ ಮಾಡ್ತಿರ್ತಾರೆ, ಇವರಲ್ಲಿ ಕೂತಿರ್ತಾರೆ ಸೈಡಲ್ಲಿ. ಅದಕ್ಕೆ ಸಪ್ರೇಟ್ ಹೋಗೋಣ ಅಂತ ಅನಿಸ್ತು, ಬಟ್ ರಕ್ಷಿತ್ ಮೇಲೆ ಸಂಯುಕ್ತದ ಮೇಲೆ ಟ್ರಾವೆಲ್ ಮಾಡಬೇಕಾಗಿತ್ತು ನನಗೆ. ಸೊ ಹಂಗಾಗಿ ಅಲ್ಲಿಗೆ ಶಾರ್ಟ್ ಇಡಲಿಲ್ಲ ಅಲ್ಲಿಗೆ. ನೀವು ಇವತ್ತು ಅಬ್ಸರ್ವ್ ಮಾಡಿದ್ರೆ ಈ ಗಾಡಿದ್ದು ವೀಲ್ ಬ್ಯಾಲೆನ್ಸಿಂಗ್ ಮತ್ತೆ ಅಲೈನ್ಮೆಂಟ್ ಮಾಡ್ತಾರೆ, ಅದು ಕೆಳಗಡೆ ಇಳಿಯಕ್ಕೆ ಬಂದಿರುತ್ತೆ ರಿಪೇರಿ ಮಾಡೋಕ್ಕೆ ಕಾರ್ ಗ್ಯಾರೇಜಲ್ಲಿ. ಅವ್ರು ಅಲ್ಲಿ ಕೂತ್ಕೊಂಡು ಬಿಯರ್ ಕುಡಿತಾ ಇರ್ತಾರೆ, ಹುಡುಗರೆಲ್ಲ ಈ ಕಡೆಗೆಲ್ಲ ಬಿಯರ್ ಕುಡಿಯೋದು ಅವೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಬರ್ರಿ ಹೋಗೋಣ ಅಂತ ಅನ್ಕೊಂಡು ಹಿಂಗೆ ಎದ್ದ ತಕ್ಷಣ ಅಲ್ಲಿ ಎದ್ದು ಸೀದಾ ಕೆಳಗಡೆ ಹೇಳ್ಕೊಂಡು ಹೋಗಿ ಕೆಳಗೆ ಬಂದ ಮತ್ತೆ ಪೂರ ಮೇಲೆ ಬರ್ತಾರೆ ಸೀದಾ. ಹೇಳಿದ್ರು ಇದೆಲ್ಲ ನೀವು ಆ್ಯಕ್ಟ್ರಾಗಿ ಎಂಜಾಯ್ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ ಅದನ್ನು ಆ ಟೈಮಿಂಗ್ನ ವರ್ಕೌಟ್ ಮಾಡೋಕ್ಕೆ ಸಾಧ್ಯ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಅದು ನಿಮ್ಮನ್ನು ಥ್ರೂ ಔಟ್ ತೊಗೊಂಡೋಗುತ್ತೆ, ಆಡಿಯನ್ಸ್ಗೆ ಅದು ಕ್ಯಾರೆಕ್ಟರ್ಗಳು ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವೇನು ಅವ್ರಿಗೆ ಫೀಡ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾರ ಹತ್ರ ಬೇಕಾದರೂ ಆ್ಯಕ್ಟಿಂಗ್ ತೆಗ್ಸೋಕ್ಕಾಗಲ್ಲ, ಪ್ರತಿಯೊಬ್ಬರಲ್ಲೂ ಆ ಕಲಾವಿದ ಅಂತ ಇದ್ದೇ ಇರುತ್ತೆ. ನಾವು ಎಷ್ಟರ ಮಟ್ಟಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ, ಅವ್ರಿಗೆ ಎಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ರೀಸೆಂಟ್ಲಿ ಒಂದು ಸೀನ್ ಏನೋ ಇದು ಮಾಡಬೇಕಾದ್ರೂ ಅದೇ ಥರದ್ದು ಏನೋ ಸಂದರ್ಭ ನಡೀತದೆ. ಸೊ ಹಾಗೆ ಖಂಡಿತವಾಗ್ಲೂ ಅದು ಇದ್ದೇ ಇದೆ. ನೀವು ಜಾಸ್ತಿ ಫೀಡ್ ಮಾಡದೇ ಇದ್ದಾಗ ಸ್ಟಾಕ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಓಕೆ ಇದಕ್ಕೆ ಈ ಥರ ಕೊಡೋಣ, ಇದಕ್ಕೆ ಈ ಥರ ಕೊಡೋಣ ಅನ್ನೋದು ಕಡಿಮೆ ಆಗಿರಲ್ವಲ್ಲ, ಹಾಗೆ.